ನನ್ನಷ್ಟಕ್ಕೆ ನಾನೇ ಬಹಳ ಸಂತೋಷ ಪಡುತ್ತೇನೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವುದಂದರೆ ಒಂದು ಅವರ ಜೀವನವೇ ಒಂದು ಹೋರಾಟ. ಅವರು ಬಡತನದ ಬೇಗೆಯಲ್ಲಿ ಬೆಂದು ಮಿಂದೆದ್ದಿದ್ದರು. ಅವರು ಒಂದು ಅರಳಿದ ಕಮಲ. ಅವರ ಜೀವನದಲ್ಲಿ ಆ ಒಂದು ಸನ್ನಿವೇಶಗಳನ್ನು ನಾವು ಇವತ್ತಿನ ಸನ್ನಿವೇಶಗಳನ್ನು ಅವತ್ತಿನ ಸನ್ನಿವೇಶಗಳನ್ನು ನಾವು ಊಹೆ ಮಾಡಬೇಕಾಗುತ್ತೆ. 1891ರಲ್ಲಿ ಜನಿಸಿದವರು ಅವತ್ತು ಬ್ರಿಟಿಷರ ಆಳ್ವಿಕೆ ಒಂದು ಪ್ರಮೋಚ್ಚ ಸ್ಥಿತಿಯಲ್ಲಿ, ಅದರಲ್ಲಿ ನಮ್ಮ ಒಂದು ಸಾಮಾಜಿಕ ವಿಭಜನೆಯಲ್ಲಿ ನಮ್ಮ ಸಮಾಜ ತುಣುಕು ತುಂಡಾಗಿ ಜಾತಿ ವ್ಯವಸ್ಥೆ ಪರಾಕಾಷ್ಠೆಯಲ್ಲಿ, ಅಂಥ ಒಂದು ಜಾತಿ ವ್ಯವಸ್ಥೆಯಲ್ಲಿ ಅದರದೇ ಆದ ಒಂದು ಶ್ರೇಣಿಗಳಿತ್ತು. ಆ ಶ್ರೇಣಿಯಲ್ಲಿ ಅತಿ ಕನಿಷ್ಠ ಶ್ರೇಣಿಯಲ್ಲಿ ಜನಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮುಂದೆ ಒಂದು ದಿನ 1947ರಲ್ಲಿ ಯಾವಾಗ ಭಾರತ ಸ್ವಾತಂತ್ರ್ಯ ಆಯಿತು, ಇವತ್ತಿಗೂ ಯಾವುದೇ ರಾಷ್ಟ್ರ ತಗೊಂಡು ಮೊದಲ ಕಾನೂನು ಮಂತ್ರಿಯಾಗಿ ದ ಹೈಯೆಸ್ಟ್ ಕ್ವಾಲಿಫೈಡ್, ಫಸ್ಟ್ ಸ್ವಾತಂತ್ರ್ಯ ಬಂದ ತಕ್ಷಣ ಇವತ್ತಿನವರೆಗೂ ಹೈಯೆಸ್ಟ್ ಕ್ವಾಲಿಫೈಡ್ ಲಾ ಮಿನಿಸ್ಟ್ರಿ ಇಲ್ಲಿವರೆಗೂ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಭಾರತದ ಒಂದು ಸೌಭಾಗ್ಯ. ಅವರು ಫಸ್ಟ್ ಲಾ ಮಿನಿಸ್ಟರ್ ಅವರು, ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ದರು. ಈಗ ಚೇರ್ಮನ್ ಅಂದರೆ ಸಾಹೇಬ್ ಗೊತ್ತಿರ್ತದೆ, ಯಾವುದೇ ರೆಸ್ಪಾನ್ಸಿಬಿಲಿಟಿ ಇದ್ರು. ಪಾಪ ನಾವು ಬಂದಿದ್ವಿ ಸರ್, ಪ್ರಿನ್ಸಿಪಲ್ ಸಾಹೇಬ್ 9:30 ದಿವಸ್ಗೆ 9:30 ಅಂದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಆಸ್ ಎ ಪ್ರಿನ್ಸಿಪಲ್. ಅದೇ ಟೈಪ್ ಈಗ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಲ್ಲಿ 6 ಜನನೂ 8 ಜನ ಇದ್ದರು. 8 ಜನದಲ್ಲಿ 3 ಜನ ಫಾರಿನ್ ಇದ್ದರು. ಇಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅಂದ್ರೆ ಸುದೀರ್ಘ ಅವಧಿಯಿಂದ ಅವರು ಅನಾರೋಗ್ಯದಿಂದ ಬಳಲ್ತಿದ್ರು. ಇನ್ನೊಬ್ರು ಪೊಲಿಟಿಕಲಿ ಆಕ್ಟಿವ್ ಇದ್ರು, ಅವ್ರಿಗೆ ಏನೋ ಬೈ ಡಿಫಾಲ್ಟ್ ಹೆಸರು ಹಾಕಿದ್ರು, ಅವ್ರಿಗೆ ವಾಸ್ ನಾಟ್ ಶೋಯಿಂಗ್ ಇಂಟ್ರೆಸ್ಟ್. ಸೊ ಕಂಪ್ಲೀಟ್ ಇವರು ಚೇರ್ಮನ್ ಆಗಿರೋದ್ರಿಂದ he has taken complete responsibility. ಇವರು ಬೈ ಡಿಫಾಲ್ಟ್ ಮಾಡಲೇಬೇಕಾಗಿತ್ತು ಬಿಕಾಸ್ he was chairman. ಬಟ್ ಅದರಲ್ಲಿ ಇವರು ನಾವು ನಮ್ಮ ನಾವೆಲ್ಲ ಸುಮಾರು ಲಂಡನ್ನಲ್ಲಿ ಇದ್ದೀವಿ ಒಂದು 5 ವರ್ಷ. ಅವರ ಒಂದು ಜೀವನ ಪರಿಚಯನೇ ನಮ್ಮ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ನಾವು ಗ್ರೇಟ್ ಸ್ಟಾರ್ವರ್ಡ್ಸ್ ಏನಿದಾರಲ್ಲ, ಜಾರ್ಜ್ ಬರ್ನಾರ್ಡ್ ಶಾ, ಇವನ್ ನಮ್ಮ ಬಾಂಗ್ಲಾದೇಶ ಅವರೇ ಯೂಸುಫ್, ಅಮರ್ತ್ಯ ಸೇನ್ ಅವರು ಭಾರತದವರು, ಬಾಂಗ್ಲಾದೇಶ ಅವರು ಎಕನಾಮಿಕ್ಸ್ಗೆ ನೋಬೆಲ್ ಪ್ರೈಸ್ ತಗೊಂಡ್ರಲ್ಲ ಯೂಸುಫ್, ಯೂಸುಫ್ ಅವರೆಲ್ಲನೂ ಅಲ್ಲಿ ಗ್ರಾಜ್ಯುಯೇಟ್ ಆದವರು. ಇವತ್ತಿಗೂ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಅವ್ರದ್ದೇವಾದಂಥ ಒಂದು ಲೈಬ್ರರಿ ಇದೆ. ಆ ಲೈಬ್ರರಿಯಲ್ಲಿ ಓದಿದ ಒಂದು ಪರಿಕರಗಳು ಅವರು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಅಷ್ಟು ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರ ಜೀವನವೇ ಒಂದು ಹೋರಾಟ, ಅವರ ಜೀವನವೇ ಒಂದು ಪಾಠ ನಮಗೆ. ನಾವು ಅದರಿಂದ ಸ್ಫೂರ್ತಿ ತಗೊಂಡು ಆ ಒಂದು ವ್ಯವಸ್ಥೆಯಿಂದ ಹೋರಾಡಿ ಅವಾಗಿನ ಕಾಲದಲ್ಲಿ ಈಗ ನಾವು ಗೌರ್ಮೆಂಟ್ ಸೌಲಭ್ಯ ಕೊಡ್ತದೆ, ಸುಮಾರು ಫಂಡಿಂಗ್ ಏಜೆನ್ಸಿ ಇದಾವೆ, ಫಾರಿನಿಗೆ ಹೋಗ್ಬರ್ರಿ ಓದ್ರಿ ಅಂತ ಸ್ಕಾಲರ್ಶಿಪ್ಸ್ ಇದಾವೆ. ಆವಾಗ ಅವರ ತುಡಿತಕ್ಕೆ, ಅವರ ಒಂದು ಶೈಕ್ಷಣಿಕ ತುಡಿತಕ್ಕೆ ಮಹಾರಾಜರು ಮುಂದೆ ಬಂದು ಅವ್ರಿಗೆ ಕಳಿಸಿದ್ದಾರೆ. ಆ ಒಂದು ತುಡಿತ ಅವರ ಹತ್ರ ಇದೆ. ಅವರ ಅವರು ಏನು ವೈಯಕ್ತಿಕವಾಗಿ, ಅವರ ಪಾರಿವಾರಿಕ ವೈಯಕ್ತಿಕವಾಗಿ ಬಹಳ ಕಳ್ಕೊಂಡಿದ್ದಾರೆ. ಅವರು ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್, ಅದನ್ನು ನಿರ್ಲಕ್ಷ್ಯ ವಹಿಸಿದ್ರು. ತಮ್ಮ ವೈಯಕ್ತಿಕ ಜೀವನಕ್ಕೆ ನಿರ್ಲಕ್ಷ್ಯ ವಹಿಸಿ ಸಾಮಾಜಿಕ ಜೀವನಕ್ಕೆ ಅವರ ಜೀವನವನ್ನೇ ಮುಡುಪಾಗಿಟ್ಟಿದೆ. ಅಂತ ಒಂದು ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಕನ್ನಡ ನ್ಯೂಸ್ ಪೇಪರ್ನಲ್ಲಿ ಇದೆ, ವಾರ್ತಾ ಇಲಾಖೆ ಪ್ರಿಂಟ್ ಹಾಕಿರೋದು, ಅಂದರೆ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳು. ಅದರಲ್ಲಿ ಒಂದು ಕೋಟ್ ಇದೆ, ನೀವು ಜಾಸ್ತಿ ಬಾಳುವುದಕ್ಕಿಂತಲೂ ಎಷ್ಟು ಅರ್ಥಪೂರ್ಣವಾಗಿ ಜೀವಿಸಿ ಅಂತ ಒಂದು ಕೋಟ್ ಇದೆ. ಕರೆಕ್ಟಾಗಿ ಗೊತ್ತಿಲ್ಲ. ಲೈಫ್ ಶುಡ್ ಬಿ ಗ್ರೇಟರ್ ದೆನ್ ರದರ್ ದೆನ್ ಲಾಂಗರ್. ಅದು ಕನ್ನಡದಲ್ಲಿದೆ. ಬಟ್ ಬಾಬಾ ಸಾಹೇಬ್ ಇಷ್ಟು ಶಾರ್ಟ್ ಲೈಫ್ ಇದೆ, ಕೇವಲ 65 ವರ್ಷಗಳ ಮಾತ್ರ ಜೀವಿಸಿದರು. 1891ರಿಂದ 6ನೇ ಡಿಸೆಂಬರ್ 1956 ಅವರ ಒಂದು ಪರಿನಿರ್ವಾಣ ಆಯಿತು. ಈ ಒಂದು ಶಾರ್ಟ್ ಸ್ಪ್ಯಾನ್ ಆಫ್ ಲೈಫಲ್ಲಿ ಅವರು ಏನು
ಸಾಧಿಸಿದರೋ ಅವರು ಏನು ನಮಗೆ ಮಾರ್ಗದರ್ಶನ ಮಾಡಿದರೆ, ಈವನ್ ಇವತ್ತಿಗೂ 75 ವರ್ಷಗಳ ಸ್ವಾತಂತ್ರ್ಯದಲ್ಲೂ ನಾವು ಅದನ್ನ ಪರಿಪೂರ್ಣ ಮಾಡಲು ನಮಗೆ ಸಾಧ್ಯವಾಗ್ತಾ ಇದೆ. ನಾವು ಈಗ ಆಲ್ರೆಡಿ 76 ವರ್ಷದ, ಇತ್ತೀಚೆಗೆ 76ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಆದರೂ ಅವರ ಒಂದು ಹಾಕಿಕೊಟ್ಟಿರೋ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಿರೋ ಗೈಡ್ಲೈನ್ಸ್, ನಮ್ಮ ಕ್ಯಾಸ್ಟ್ ಸಿಸ್ಟಮ್ ಅಷ್ಟೇ ಅಲ್ಲ, ಎಜುಕೇಶನ್, ರೈಟ್ ಟು ಎಜುಕೇಶನ್, ವುಮೆನ್ಸ್ ಎಂಪವರ್ಮೆಂಟ್, ಮತ್ತೆ ಈಕ್ವಾಲಿಟಿ ಇನ್ ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ಎಲ್ಲ ಇವರು ಏನೋ ಆಡು ಮುಟ್ಟದ ಸೊಪ್ಪಿಲ್ಲದ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಮುಟ್ಟದ ವಿಷಯವೇ ಇಲ್ಲ. ಅವರು ಹೋಲಿಸ್ಟಿಕ್ ಸೋಷಿಯಾಲಜಿ, ಹಿ ವಾಸ್ ಎ ಹೋಲಿಸ್ಟಿಕ್ ಸೋಷಿಯಾಲಿಸ್ಟ್, ಅಂದ್ರೆ ಒಂದು ಕಂಪ್ಲೀಟ್ ಸಮಾಜದ ಒಂದು ಒಳಿತಿಗಾಗಿ ಮತ್ತು ಈಕ್ವಾಲಿಟಿಗಾಗಿ ಹೋರಾಡಿದಂಥ ವ್ಯಕ್ತಿತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮಗೆ ಈಗ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಂದು ವಿಶೇಷ ಒಂದು ಕುಲ ಅಥವಾ ಜಾತಿಗೆ ಸೀಮಿತಪಡಿಸಲಾಗಿದೆ. ಅದು ದುರ್ದೈವ, ನಮ್ಮ ಸಮಾಜದ ಅಥವಾ ಸಾಮಾಜಿಕದ ದುರ್ದೈವ. ಅದು ಹಾಗೆ ಅವರು ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಅವರು ಮೂಢನಂಬಿಕೆಗಳಿಂದ ಹಿಡಿದು ನಮಗೆ ಇತ್ತೀಚಿನ ಏನು ಆಧುನಿಕವಾದ ಕಷ್ಟ ಕಾರ್ಪಣ್ಯ ಅಥವಾ ಇದೇನಿದಾವಲ್ಲ ಅದಕ್ಕೆಲ್ಲನೂ ಹೋರಾಟದ ನಮಗೆ ಅವರು ವುಮೆನ್ಸ್ ಎಜುಕೇಶನ್ ಅಲ್ಲಿ, ವುಮೆನ್ಸ್ ಎಂಪವರ್ಮೆಂಟ್ ಅಲ್ಲಿ ಅವ್ರ ಕೊಡುಗೆ ಬಹಳ ಇದೆ. ಇಟ್ ಈಸ್ ಬಿಕಾಸ್ ಆಫ್ ದಿ ಗೈಡ್ಲೈನ್ಸ್ ದಿ ಎಜುಕೇಶನ್ ಗೌರ್ಮೆಂಟ್ ಕೊಟ್ಟು ಡ್ರಾಫ್ಟ್ ದಿ ಪಾಲಿಸೀಸ್. ಸೊ ಆ ಟೈಪ್ ಅವರ ಒಂದು ನಾವು ಸ್ವಲ್ಪ ಯಾವುದೇ ನಮಗೆ ವಿ ಆರ್ ಬಾರ್ನ್ ವಿತ್ ಎ ಕ್ಯಾಸ್ಟ್ ಬೈ ಡಿಫಾಲ್ಟ್, ದಟ್ ಈಸ್ ಅವರ್ ವೀಕ್ನೆಸ್. ಬಟ್ ನಾವು ನಮ್ಮ ವ್ಯಕ್ತಿತ್ವ ಬಂದಾಗ, ಅಂದ್ರೆ ನಮಗೆ ಯಾವಾಗ 18 ಇಯರ್ಸ್ ಆಗುತ್ತೋ ಆವಾಗ ನಾವು ವಿ ಶುಡ್ ಕೀಪ್ ಅವರ್ ಮೈಂಡ್ಸ್ ಓಪನ್. ನಮ್ಮ ಒಂದು ಚಿಂತನಾ ಶಕ್ತಿಯನ್ನು ಅತಿ ವಿಸ್ತಾರವಾಗಿ ನೋಡಬೇಕು. ನಾವು ಯು ಬಿ ಆಸ್ ಎ ಹ್ಯೂಮನ್, ನಾಟ್ ಆಸ್ ಯು ಡೋಂಟ್ identify yourself with respect to particular religion or caste. It is a stigma that we have acquired by birth, like a citizenship. ಈಗ imagine now there is a caste, ಈಗ ಒಂದು ಸೆಕ್ಟ್ ಇದೆ. ಈಗ ನಾವು ಬೇರೆ ಕಡೆ ಬಂದಿದ್ವಿ, ಇದ್ವಿ ಎಲ್ಲ ಹಂಗಾಗಿ there is a sect called atheists. Atheists ಅಂದ್ರೆ they don't believe in any religion. ಅಂತ ಏಥಿಸ್ಟ್ಗಳಿದ್ದಾರೆ. ದೇ ಫಸ್ಟ್ ದ ಪ್ರಿನ್ಸಿಪಲ್ ಈಸ್ ಇಟ್ಸ್ ನಾಟ್ ಬಿಲೀವಿಂಗ್ ಆರ್ ಫಾಲೋಯಿಂಗ್. ಫಸ್ಟ್ ಥಿಂಗ್ ಈಸ್ ದೇರ್ ಮೆಂಟಲ್ ಮೇಕಪ್, ದಟ್ ಯು ಶುಡ್ ನಾಟ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಎನಿ ಕೈಂಡ್ ಆಫ್ ಸೂಪರ್ಸ್ಟಿಷಿಯಸ್ ಆರ್ ಎಕ್ಸ್ಟರ್ನಲ್ ಫೋರ್ಸ್ ಆರ್ ಬಿಲೀಫ್ಸ್ ಆರ್ ಡಿಸ್ಬಿಲೀಫ್ಸ್. ಅಂತ ಒಂದು ಮನಸ್ಥಿತಿಗೆ ಬಂದರೆ ಮಾತ್ರ ನಾವು ನಮ್ಮ ದೇಶ ಉದ್ಧಾರ ಮಾಡಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ, ನಾವು ನೋಡ್ಬೋದು ಈಗ ಜಾತಿ ಗಣನೆ ಆಗ್ತಾ ಇದೆ. ನಮ್ಮ ಈಗ ಸೋ ಕಾಲ್ಡ್ ಲರ್ನೆಡ್ ಕಮ್ಯುನಿಟೀಸ್, ಈಗ ನಮಗೆ ಎಜುಕೇಶನ್ 1947 ಎಷ್ಟಿತ್ತು, 30% ಇದ್ರೆ ಈಗ ಬೈ ಡಿಫಾಲ್ಟ್ 60% ಇದೆ. ಬಟ್ ಆವಾಗಿನ ನಮ್ಮ ಜಾತಿ ವ್ಯವಸ್ಥೆಗಿಂತಲೂ ಈಗ ಬಹಳ ಇನ್ನೂ ಜಾಸ್ತಿ ಆಗಿದೆ. ಅಂದ್ರೆ ಇಟ್ ಜಸ್ಟ್ ಬಿಕಾಸ್ ಆಫ್ ಅವರ್ ಮೆಂಟಲ್ ಥಿಂಕಿಂಗ್. ನಮ್ಮಲ್ಲೇ ನಾವು ಲಿಬರಲ್ ಇಲ್ಲ, ನಾವು ಬೇರೆಯವರಿಗೆ ಲಿಬರೇಷನ್ ಕೊಡ್ತೇವೆ ಹೇಳಿ. ನಮ್ಮ ಮೆಂಟಾಲಿಟಿಯಲ್ಲಿ ನಾವು ಲಿಬರ್ಟಿ ಇಲ್ಲ ನಮಗೆ. ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಪೀಪಲ್, ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಕಾನ್ಸೆಪ್ಟ್ಸ್, ವಿ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಸೋ ಮೆನಿ ಪೀಪಲ್. ಈಗ ನಾನು ಸುಮ್ಮನೆ ಬೆಳಿಗ್ಗೆ ನೋಡ್ತಾ ಇದ್ದೆ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ, ನಾನು SC ಇಲ್ಲ, ಈ ಜನರಲ್ ಥಿಂಕಿಂಗ್ ಹೇಳ್ತಾ ಇದ್ದೀನಿ. ನಾನು SC ಇಲ್ಲ, ನನ್ನ ಗ್ರೂಪಲ್ಲಿ ವಿಶೇಷ ಮೆಸೇಜ್ ಹಾಕ್ಬೋದಾ ಇಲ್ಲ, ನಾನು ಹಾಕಿದ್ರೆ ಬೇರೆಯವರು ಏನು ಯೋಚನೆ ಮಾಡ್ತಾರೆ, ಇಂಥ ಒಂದು ಥಾಟ್ಸ್ ಬರ್ತದೆ. ಅನುಭವಿಸಿದ್ರೆ ನಾನು ಅಂಬೇಡ್ಕರ್ ಬಗ್ಗೆ ಎಷ್ಟು ಗೊತ್ತಿದೆಯೋ, 12ನೇ ಶತಮಾನದ ಬಸವಣ್ಣವರ ಬಗ್ಗೆ ಅಷ್ಟೇ ಓದಿದೆ. ಅಂದ್ರೆ ದೇ ಆರ್ ಫಿಲಾಸಫರ್ಸ್. ಐ ಡೋಂಟ್ ಬಿಲೀವ್, ನನ್ಗೆ ಗೊತ್ತಿಲ್ಲ. We have been married for 12 years. We don't have TV in our house. We live our life. We don't live online. We are not live online. ಮತ್ತೆ ನಮ್ಮ ಮನೆಯಲ್ಲಿ ದೇವರ ಮನೆಯೇ ಇಲ್ಲ, ಬೇಕಾದ್ರೆ ಬಂದು ನೋಡ್ಬೋದು. ನಾವು we should believe the followings of our preachers ಅಂದ್ರೆ philosophers, ಕಾರ್ಲ್ ಮಾರ್ಕ್ಸ್ ಇಂದ ಹಿಡಿದು
ಕಾರ್ಲ್ ಮಾರ್ಕ್ಸ್ ಅವರು ಅವರದೇ ಒಂದು ಹಾಕಿತ್ತು. ಅವರು ಈಗ ಯುರೋಪಿಯನ್ ಇದು ಆಫ್ರಿಕಾದಲ್ಲಿ ಬರ್ತಾರೆ, ನೆಲ್ಸನ್ ಮಂಡೇಲಾ. ದೇ ಆರ್ ಪೀಪಲ್, ದೇ ಆರ್ ದ ಜಮ್ಸ್ ಆಫ್ ದ ವರ್ಲ್ಡ್. ವಿಶ್ವ ಕಂಡ ಮಾಣಿಕ್ಯಗಳು. ಯಾಕಂದ್ರೆ ಎಲ್ರಿಗೂ ಆ ಲೆವೆಲ್ ಆಫ್ IQ ಇರಲ್ಲ, ಆ ಲೆವೆಲ್ ಆಫ್ ಥಾಟ್ಸ್ ಇರಲ್ಲ. ಈಗ ಅಂಬೇಡ್ಕರ್ ಮಕ್ಕಳಾದ್ರೂ ಎಷ್ಟು ಅವರು ಸುಮಾರು 5-6 ಜನ ಮಕ್ಕಳಿದ್ರು, ಒಬ್ರು ಇಬ್ರು ಉಳಿದ್ರು. ಯಶವಂತ್ ಅನ್ನೋರು 5 ಜನ ಮಕ್ಕಳಿದ್ರು. ಹಾ, ಬಟ್ ಅವರು ಏನೋ ಮೋಸ್ಟ್ಲಿ ಅವರು ತಮ್ಮ ವೈಯಕ್ತಿಕ ಜೀವನ ಆಗ್ಲೇ ಹೇಳಿದಾಗೆ ನಿರ್ಲಕ್ಷಿಸಿದಷ್ಟು ಈಗಿನ ಕಟ್ಟ ಕಡೆಯ ಬಡವನು ನಿರ್ಲಕ್ಷಿಸಲ್ಲ ಅವ್ರ ಕುಟುಂಬ, ಅಷ್ಟು ನಿರ್ಲಕ್ಷಿಸಿದ್ರು. ಬಟ್ ಅವರ ಲಕ್ಷಣ ಬೇರೆ ಕಡೆ, ಓದಿನ ಕಡೆ, ಸಮಾಜದ ಕಡೆ, ದೇಶದ ಕಡೆ. ನಾವು ಅವಾಗ ಅವರು UK ಇದ್ದಾಗ ಅವ್ರ ಗೈಡ್ ಹೇಳ್ತಿದ್ರು, BSc ಡಾಕ್ಟರ್ ಆಫ್ ಸೈನ್ಸ್ ಮಾಡಿದ್ರು US ಅಲ್ಲಿ 1 ವರ್ಷ. ಆಕ್ಚುಲಿ ಈ ವೆಂಟ್ ಫಾರ್ PhD ಇದರಲ್ಲಿ UK ಅಲ್ಲಿ. ಆವಾಗ ಭಾರತದಲ್ಲಿ ಅಂದ್ರೆ ಏನೋ ಸ್ವಾತಂತ್ರ್ಯದ ಚಳವಳಿ ಪೀಕಲ್ಲಿ ಇತ್ತು. ಬಟ್ ಅವಾಗ ಅವ್ರ ಗೈಡ್ ಹೇಳ್ತಿದಾರಂದ್ರೆ, ಡಾಕ್ಟರ್ ಅಂಬೇಡ್ಕರ್, ಯು ಆರ್ ಸೋ ಗುಡ್ ಅಟ್ ಯುವರ್ ಅಂದ್ರೆ ಥಿಂಕಿಂಗ್ಸ್ ಅಂಡ್ ಐಡಿಯಾಲಜೀಸ್, ವೈ ಕಾಂಟ್ ಯು ಗೋ ಅಂಡ್ ಪಾರ್ಟಿಸಿಪೇಟ್ ಇನ್ ಯುವರ್ ಫ್ರೀಡಮ್ ಫೈಟ್ ಅಂತ. ಇಲ್ಲ ಸರ್, ಮೈ ಸ್ಟ್ರಗಲ್ ಈಸ್ ಫಾರ್ ಬಿಗರ್ ದನ್ ದ ಫ್ರೀಡಮ್ ಫೈಟ್ ಇಟ್ ಸೆಲ್ಫ್ ಅಂತ ಹೇಳಿದ್ರು. ಅವ್ರ ಗೈಡಿಗೆ ಅವ್ರು ಹೇಳಿದ್ರು. ಯಾಕಂದ್ರೆ ಈ ದ ಪರ್ಸನ್ ಹೂ envisaged India's future through economic reforms. RBI is the brainchild of Dr. B.R. Ambedkar. Reserve Bank of India is also ide andre it is just because of Dr. B.R. Ambedkar. He has forethought the value of rupee in those days. 1937ರಲ್ಲಿ ನಾವು ಅಮೆರಿಕದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅವರು PhD ಪದವಿಯನ್ನೇ ಇದೆ ಏನೋ ವ್ಯಾಲ್ಯೂ ಆಫ್ ರುಪಿ ಮೇಲೆ. ಅವಾಗ ಈಗ ನೋಡ್ರಿ ವ್ಯಾಲ್ಯೂ ಆಫ್ ರುಪಿ ಎಷ್ಟಿದೆ ಇವತ್ತಿಗೆ. ಒಂದು ಸ್ಟರ್ಲಿಂಗ್ ಪೌಂಡ್ ಸ್ಟರ್ಲಿಂಗ್ ಅಂದ್ರೆ UK ಪೌಂಡ್ಗೆ 106 ರೂಪಾಯಿ ಇದೆ ಅಥವಾ 110 ರೂಪಾಯಿ ಇದೆ. ಅಮೆರಿಕನ್ US ಡಾಲರ್ಗೆ 86ರಿಂದ 90 ರೂಪಾಯಿ ಇದೆ. we have utterly failed in managing our finances. We have demoralized and demonetized our face value of our rupee because of so many things. ಈಗ ಅವರು the person who can buy 1 pound ಅಲ್ಲಿ ಅವರು ಏನು ಪರ್ಚೇಸ್ ಮಾಡ್ಬೋದು, ಅದೇ ಸೇಮ್ ಗುಡ್ಸ್ಗೆ ನಾವು 110 ರೂಪಾಯಿ ಕೊಡಬೇಕಾಗುತ್ತೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಕರೆನ್ಸಿ ಎಕ್ಸ್ಚೇಂಜ್ ಅಂಡ್ ಕರೆನ್ಸಿ ವ್ಯಾಲ್ಯೂ. ಸೊ ಅವರು ಅದನ್ನು ಫೋರ್ಥಾಟ್ ಮಾಡಿ ಹೌ ಟು ಪ್ರಿವೆಂಟ್ ಡಿಟೋರಿಯೇಷನ್ ಆಫ್ ವ್ಯಾಲ್ಯೂ ಆಫ್ ಮನಿ ರುಪಿ ಅಂತಾನೆ ಅವಾಗ ಮಾಡಿದ್ರು. ದೋಸ್ ಆರ್ ಥಿಂಗ್ಸ್. ಈಗ ಅವ್ರ PhD ಥೀಸಿಸ್ ಅಲ್ಲಿ ನೀವು ನೋಡಿದಾಗ ಇವೆಲ್ಲನೂ ಬರ್ತವೆ. ಸೊ ಅಂತ ಒಂದು ಅಟ್ಲೀಸ್ಟ್ 100 years ಫೋರ್ ಥಿಂಕಿಂಗ್ ಪರ್ಸನಾಲಿಟಿ ಇನ್ ದೋಸ್ ಡೇಸ್ ವಾಸ್ ಡಾಕ್ಟರ್ B.R. Ambedkar. ಅಂತ ಒಂದು ಧೀಮಂತ ವ್ಯಕ್ತಿತ್ವದ ಇವತ್ತು 134ನೇ ಜನ್ಮ ದಿನೋತ್ಸವವನ್ನು ನಾವು ಆಚರಿಸುತ್ತಿದ್ದೇವೆ. ನಾವು ಅತಿ ಸೌಭಾಗ್ಯವಂತರಂತ ನಾವು ತಿಳ್ಕೊಂಡು ಅವಕಾಶ ಮಾಡಿಕೊಟ್ಟಂತ ಕಾಲೇಜಿನ ಪ್ರಿನ್ಸಿಪಾಲರಾದ ವೇದಪ್ರಕಾಶ್ RS ಸರ್ಗೆ ಮತ್ತು ಎಲ್ಲ ಪ್ರಾಧ್ಯಾಪಕರುಗಳ ನಮ್ಮನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು